ರುಚಿಯಾದ ಆರೋಗ್ಯವಾದ ತಮಿಳುನಾಡು ಶೈಲಿ ಬಾಳೆಕಾಯಿ ಪಲ್ಯ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಿ ಪಲ್ಯನ ಮಾಡಿದ್ದೀನಿ. ಇದು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿಯೂ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ತಮಿಳಿಯನ್ಸ್ ಇದ್ದಾರೆ. ಅವರು ಅಮಾವಾಸ್ಯೆ ಪೂಜೆಗೆ ಈ ಪಲ್ಯನ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ನಾನು ಟೇಸ್ಟ್ ಮಾಡಿದ್ದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರ ಹತ್ರ ಈ ರೆಸಿಪಿ ಕಲಿತು ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಬಾಣಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಅದು ಸ್ವಲ್ಪ ಚಟಪಟ ಆದಮೇಲೆ ಸಿಪ್ಪೆ ಸುಲಿದಿರೋ ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಈ ಬೆಳ್ಳುಳ್ಳಿ ಒಂದು 30 ಸೆಕೆಂಡು ಹುರಿದ ಮೇಲೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿನ 1 ನಿಮಿಷ ಫ್ರೈ ಮಾಡಬೇಕು. ಇದಕ್ಕೆ ಒಂದು 10 ಎಸಳಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಪಲ್ಯ ಮಾಡಿದಾಗಲೆಲ್ಲ ನಮ್ಮ ಮನೆಗೆ ಇದನ್ನು ಕೊಡ್ತಾಯಿದ್ರು. ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬ ಇಷ್ಟಪಟ್ಟು ತಿಂತಿದ್ವಿ. ಹಾಗಾಗಿ ಆ ರೆಸಿಪಿನ ಮಾಡೋದು ತುಂಬ ಈಸಿ ಇರೋದ್ರಿಂದ ಬೇಗ ಕಲಿತೆ. ಹೆಚ್ಚು ಕಡಿಮೆ ಅವ್ರ ಟೇಸ್ಟೇ ಬರುತ್ತೆ ನಾನು ಮಾಡೋದು. ಈಗ ಇದಕ್ಕೆ 2 ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಉಪಯೋಗಿಸ್ಬೇಕು. ಆಮೇಲೆ ಹುಳಿ ಟೊಮೊಟೊ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ಬೇಕಾಗಿರೋವಷ್ಟು ಉಪ್ಪು ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಬೇಗ ಬೇಯುತ್ತೆ. ಸುಮಾರು 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಅಷ್ಟರೊಳಗೆ ನಾನು ಬಾಳೆಕಾಯಿನ ಕಟ್ ಮಾಡ್ತೀನಿ. ಈ ಬಾಳೆಕಾಯಿ ನೋಡಿ ಈ ಥರ ಹಸಿರು ಬಾಳೆಕಾಯಿ ಇರಬೇಕು. ಇದು ಮಾರ್ಕೆಟ್ನಲ್ಲಿ ಸಿಕ್ಕತ್ತೆ. ಪಲ್ಯಕ್ಕೆ, ಚಿಪ್ಸ್ಗೆ ಎಲ್ಲ ಇದನ್ನು ಉಪಯೋಗಿಸ್ತಾರೆ. ಬಾಳೆಕಾಯಿನ ಕಟ್ ಮಾಡಿ ಇಟ್ಟರೆ ಅದು ಸ್ವಲ್ಪ ಕಪ್ಪಾದಂಗೆ ಆಗುತ್ತೆ. ಹಾಗಾಗಿ ಒಗ್ಗರಣೆ ಬೇಯೋದ್ರೊಳಗೆ ಈ ಬಾಳೆಕಾಯಿನ ಕಟ್ ಮಾಡ್ಕೊಬೋದು. ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ಅಷ್ಟೇ ಎರಿತಾ ಇದ್ದೀನಿ. ತುಂಬ ಎರಿಯೋದೇನು ಬೇಕಿಲ್ಲ. ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಸಿಪ್ಪೆ ಬೇಯೋದು ನಿಧಾನ ಆಗುತ್ತೆ. ನಾನು ಈ ಸೈಜಿಂದು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ತಿದ್ದೀನಿ. ಬಾಳೆಕಾಯಿ ಏನಾದರೂ ದಪ್ಪ ಇದ್ದು ಸ್ಲೈಸು ತುಂಬ ದೊಡ್ಡದಾಗಿ ಬಂತು ಅನಿಸಿದರೆ ಒಂದು ಸ್ಲೈಸ್ನಲ್ಲಿ 2 ಪೀಸ್ ಮಾಡ್ಬೋದು. ಬಾಳೆಕಾಯಿನ ಕಟ್ ಮಾಡಿದ ಮೇಲೆ ನೀರಿಗೆ ಹಾಕಿದ್ರೂ ಸಹಿತ ಕಪ್ಪಾಗಲ್ಲ. ನಾನು ಸ್ವಲ್ಪ ಬಾಳೆಕಾಯಿ ಇರೋದ್ರಿಂದ ಬೇಗ ಕಟ್ ಮಾಡಿ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಬಾಳೆಕಾಯಿ ಪೀಸನ್ನು ಬಾಣಲಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಸ್ವಲ್ಪ ಬೆಂದಿತ್ತು. ಇದ್ರ ಜೊತೆಯಲ್ಲಿ ಈಗ ಬಾಳೆಕಾಯಿನೂ ಬೇಯುತ್ತೆ. ಒಂದು ಸಾರಿ ಚೆನ್ನಾಗಿ ಎಲ್ಲದನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ನಿಮಿಷ ಇದನ್ನು ಹೀಗೆ ಉರಿಬೇಕು, ತಳ ಹಿಡಿಬಾರ್ದು. ಹಾಗಾಗಿ ಆಗಾಗ್ಗೆ ಕೈ ಆಡಿಸ್ತಾ ಸಣ್ಣೂರಿನಲ್ಲಿ ಉರಿತಾ ಇದ್ದೀನಿ. ಈ ಪಲ್ಯನ ಚಪಾತಿ ರೊಟ್ಟಿ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ತಿಳಿಸಾರು ಈ ಥರದ್ದೆಲ್ಲ ಮಾಡಿದಾಗ ಜೊತೆಯಲ್ಲಿ, ಅಂದರೆ ಅನ್ನ ಸಾರು ಜೊತೆಯಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ಪಲ್ಯನ ಏನೂ ಇಲ್ಲ, ಹಾಗೆ ಡೈರೆಕ್ಟಾಗಿ ಈ ಗೋಬಿ ಮಂಚೂರಿ ತಿಂದಂಗೆ ತಿಂದುಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಿ ಸ್ವಲ್ಪ ಹುರಿದು ಬಾಯಿ ಮುಚ್ಚಿಡಬೇಕು ಬೇಯಲಿಕ್ಕೆ. ಆದರೆ ಹೀಗೆ ಇಟ್ಟರೆ ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನೀರು, ಅಂದರೆ ಇದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ತಿದ್ದೀನಿ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ನಾನು ಸುಮಾರು 3/4 ಲೋಟದಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಣ್ಣೂರಿನಲ್ಲಿ ಬೇಯಬೇಕು. ಈ ಬಾಳೆಕಾಯಿನಲ್ಲಿ ಒಂಥರ ಹಿಟ್ಟಿನಂಶ ಇರುತ್ತೆ. ಹಾಗಾಗಿ ನೀರೇನಾದರೂ ಕಡಿಮೆ ಆದರೆ ತಳ ಹಿಡಿಯುತ್ತೆ. ಹಾಗಾಗಿ ತಳ ಹಿಡಿದಂಗೆ ಅದು ಬೇಯಲಿಕ್ಕೆ ಬೇಕಾಗಿರೋವಷ್ಟು ನೀರು ಹಾಕ್ತಾ ಇದನ್ನು ಬೇಯಿಸಬೇಕು. 3-4 ನಿಮಿಷದಲ್ಲಿ ಸಣ್ಣೂರಿನಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಬಾಳೆಕಾಯಿನ ಒಂದು ಪೀಸ್ ತೆಗೆದು ಇಸುಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಅದು ಗಟ್ಟಿ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀರು ಹಾಕಿ ಬೇಯಿಸಿದರೆ ಬೆಂದ್ಬಿಡುತ್ತೆ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ತುಂಬ ಖಾರ ಏನು ತಿನ್ನಲ್ಲ, ಇಷ್ಟು ಖಾರ ಹಾಕಿದರೆ ಸಾಕು. ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡ್ರು. ಪ್ಯೂರ್ ಧನಿಯಾ ಪೌಡ್ರ್ ಇಲ್ಲ ಅಂದರೆ ಸಾಂಬಾರು ಪುಡಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಧನಿಯಾ ಪೌಡ್ರ್ ಮಾತ್ರ ಹಾಕಿದ್ದೀನಿ. ಅಂದರೆ ಧನಿಯಾನ, ಕೊತ್ತಂಬರಿ ಬೀಜ ಇರುತ್ತಲ್ಲ, ಅದನ್ನು ಸಣ್ಣೂರಿನಲ್ಲಿ ಹುರಿದು ಅದನ್ನು ಸ್ವಲ್ಪ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಕೆಲವು ಪಲ್ಯಗಳಿಗೆ ಅದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಇದು ಗಟ್ಟಿ ಅಂತ ಅನ್ನಿಸ್ತಿದೆ. ಸ್ವಲ್ಪ ನೀರು ಇದಕ್ಕೆ ಬೇಕು, ಇಲ್ಲಾಂದರೆ
ತೀರಾ ಗಟ್ಟಿ ಗಟ್ಟಿ ಅನಿಸುತ್ತೆ, ಹಾಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನಿವತ್ತೇನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ನಾನು ಹೀಗೆ ಮಾಡ್ತೀನಿ. ಈ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ದಂಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ ಮೇಲೆ 1 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು. ಇದು ತುಂಬ ಸಿಂಪಲ್ ರೆಸಿಪಿ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೊಂದು ಸಾರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.